ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಒಂದು ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಈ ವಿಡಿಯೋದಿಂದ 4 ಜನಕ್ಕೆ ಏನಾದ್ರೂ ಒಂದು ಮಾಹಿತಿ ಇಂದ ಒಳ್ಳೇದಾಗಬಹುದು ಅಂತ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ, ನನಗೆ ಸಿಟಿಲಿ ಗೊತ್ತಿಲ್ಲ, ನಾವು ಗ್ರಾಮೀಣ ಭಾಗದಲ್ಲಿ ಆಗಿರೋದ್ರಿಂದ ನಾನು ನಮ್ಮ ಸುತ್ತಮುತ್ತ ದೈನಂದಿನ ಚಟುವಟಿಕೆಗಳಲ್ಲಿ ನಡೆಯುವಂತಹ ವಿಚಾರದಲ್ಲೇ ನಾನು ಹೇಳ್ಕೊಂಡು ಈ ವಿಡಿಯೋನ ನಾನು ಮಾಡ್ತಿರೋದು. ಹಂಗಾಗಿ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದೆಲ್ಲ ಎಷ್ಟು ಮುಖ್ಯ ಅಂತಂದರೆ ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂದರೆ ಮುಂದೆ ಹೇಳ್ತೀನಿ. ನಾನು ತಮ್ಮನೆಲ್ಲ ಹಾಕಿರೋ ವಿಷಯದ ಬಗ್ಗೆನೇ ಇವೆಲ್ಲ ವಿಚಾರಗಳನ್ನ ನಾವು ಎಷ್ಟು ಸೂಕ್ಷ್ಮವಾಗಿ ನಾವು ಮೊದಲಿಂದನೇ ಜವಾಬ್ದಾರಿ ತಗೊಂಡು ನಾವು ಮಾಡಬೇಕಾಗುತ್ತೆ ಅಂತ ಈ ವಿಡಿಯೋನ ನಾನು ಮಾಡ್ತಾ ಇರೋದು. ಏನಪ್ಪ ಅಂತಂದರೆ ಒಂದು ಕುಟುಂಬ ಅಂತಂತಂದರೆ ಒಂದು ಕುಟುಂಬದಲ್ಲಿ ಅದಕ್ಕೆ ಹೆಂಗೆ ಅಂತಂದರೆ ಮೇಯ್ನ್ ಪಿಲ್ಲರು ಆ ಕುಟುಂಬದ ಸದಸ್ಯರಾಗಿರೋಂಥ ಮೇಯ್ನ್ ಅಂತಂದರೆ ಒಂದು ತಂದೆ ಸ್ಥಾನ. ಅದೇ ರೀತಿ ನಾವೆಲ್ಲ ಕೇಳಿರ್ತೀವಿ, ನಾವೆಲ್ಲ ಓದಿರ್ತೀವಿ, ಒಂದು ಮನೆಗೆ ಅಡಿಪಾಯ ಫೌಂಡೇಶನ್ ಅನ್ನೋದು ಎಷ್ಟು ಮುಖ್ಯ ಅಂತ ಆಗಿರುತ್ತೆ. ಅದೇ ರೀತಿ ಒಂದು ಕುಟುಂಬದಲ್ಲಿ ಒಂದು ತಂದೆ ಪಾತ್ರ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ನಾನು ಯಾರನ್ನೂ ಇಲ್ಲಿ ದೂಷಿಸ್ತಾ ಇಲ್ಲ. ಯಾವ ತಂದೆ ತಾಯಿನೂ ಕೆಟ್ಟ ತಂದೆ ತಾಯಿ ಖಂಡಿತ ಆಗಿರಲ್ಲ ಪ್ರಪಂಚದಲ್ಲಿ, ಅದು ನಿಜ, ಒಪ್ಕೊಬೇಕಾಗಿದ್ದೇನೆ. ಆದರೆ ಕೆಲವರು ಜವಾಬ್ದಾರಿ ಇಲ್ಲದಿರೋಂಥ ತಂದೆಗಳು ಸಹ ಇರ್ತಾರೆ. ಇದು ಎಷ್ಟೋ ಜನ ಅನುಭವಿಸಿದ್ದಾರೆ. ಹಳ್ಳಿ ಕಡೆ ಅಂತೂ ಇದು ಗ್ರಾಮೀಣ ಭಾಗದಲ್ಲಿ ಅಂತಹ ತುಂಬ ಜನ ಇದ್ದಾರೆ. ಅದರಿಂದ ಸಫರ್ ಪಡೋದು ಅವರಲ್ಲ, ಅವ್ರ ಹೆಂಡತಿ ಮಕ್ಕಳು. ಯಾವ ರೀತಿ ಸಫರ್ ಪಡ್ತಾರೆ ಅಂತಂತಂದರೆ, ಇಲ್ಲಿ ಗಂಡು ಮಕ್ಕಳಾದರೆ ಆ ಥರ ಜವಾಬ್ದಾರಿ ಇಲ್ದಿರೋ ತಂದೆ ಗಂಡು ಮಕ್ಕಳಾದರೆ ಕೆಲವರೆಲ್ಲ ಏನು ಮಾಡ್ತಾರೆ, ಅದನ್ನೇ ಫಾಲೋ ಮಾಡ್ಕೊಂಡು ಅವರು ಜವಾಬ್ದಾರಿ ಇಲ್ದಿರೋ ಥರ ಅವ್ರ ಜೀವನನ ಕಟ್ಕೊಬೇಕಾಗುತ್ತೆ. ನೆಕ್ಸ್ಟು ಅವ್ರ ತಾಯಿದಿರು ಹೆಂಗೆ ಅವ್ರ ಅಪ್ಪಂದಿರನ್ನ ಇಂಥವ್ರು ಕಟ್ಕೊಂಡು ಹಿಂಗೆ ಜೀವನ ಮಾಡಬೇಕಾಯ್ತಲ್ಲ ಅಂತ ಇದು ಮಾಡ್ತಾರೆ, ಜೀವನ ಕಳೀತಾರೆ. ಅದೇ ರೀತಿ ನೆಕ್ಸ್ಟ್ ಬರೋ ಹೆಣ್ಮಕ್ಳು ಸಹ ಈ ರೀತಿ ಅವ್ರ ಮಕ್ಕಳನ್ನ ಬೈಕೊಬೇಕಾಗುತ್ತೆ. ಆದರೆ ಕೆಲವೊಬ್ರು ಇರ್ತಾರೆ ಆ ಥರ ಜವಾಬ್ದಾರಿ ಇಲ್ಲ ಅಂದ್ರೆ ಅದನ್ನು ಅವ್ರನ್ನ ಕೀಳಾಗಿ ಕಂಡಿರ್ತಾರಲ್ಲ ಅವ್ರ ಸುತ್ತಮುತ್ತಲಿನ ಜನ, ಅಂಥವ್ರನ್ನೆಲ್ಲ ಚಿಕ್ಕದ್ರಲ್ಲೇ ಅವಮಾನ ಅನುಭವಿಸಿ ಇದರಿಂದ ಹೊರಗೆ ಬರೋಕ್ಕೆ ಕೆಲವು ಮಕ್ಕಳು ಖಂಡಿತ ಪ್ರಯತ್ನ ಪಟ್ಟಿರ್ತಾರೆ. ನಿಜ, ಅಂಥ ಮಕ್ಕಳು ತುಂಬ ಜನ ನಾವು ನೋಡಿದ್ದೀವಿ. ಅವರಂತಲೇ ಅವರ ತಂದೆ ಅಂತ ಈಗ ಇರೋದಕ್ಕಿಂತ ಬದಲಾಗಿರೋ ಮಕ್ಕಳು ತುಂಬ ಜನ ಇರ್ತಾರೆ. ಅದು ಕೆಲವೊಬ್ಬ ಗಂಡು ಮಕ್ಕಳಿಗೆ ಸ್ವಲ್ಪ ಧೈರ್ಯ ಜಾಸ್ತಿ. ಅಂದರೆ ಗಂಡು ಮಕ್ಕಳನ್ನ ಸ್ವಲ್ಪ ಹೀಯಾಡ್ಸೋದು ಸಹ ಕಡಿಮೆ ಇರುತ್ತೆ ಅಕ್ಕಪಕ್ಕದಲ್ಲೆಲ್ಲ. ಅವರು ಹಿಂದೆ ಮುಂದೆ ಅವ್ರ ಸಂಬಂಧಿಕರು ಸ್ವಲ್ಪ ಭಯ ಇರುತ್ತೆ ಗಂಡು ಮಕ್ಕಳು ಅಂತಂದರೆ. ಆ ರೀತಿ ಚೇಂಜ್ ಆಗಿರೋ ಸಹ ಮಕ್ಕಳು ಸಹ ಇರ್ತಾರೆ. ಅದಕ್ಕೋಸ್ಕರ ಒಬ್ಬರು ತಂದೆಗೆ ಜವಾಬ್ದಾರಿ ಇಲ್ಲ ಅಂತಂತಂದರೆ ಹೆಣ್ಮಕ್ಳು ಇರ್ತವ್ರಲ್ಲ ಅಂಥವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದರೆ, ಅವರು ಹುಟ್ಟಾಗ್ಲೂ ಅವ್ರ ಮನೇಲಿ ಸಹ ಅವ್ರನ್ನ ಹೀನಾಯವಾಗಿ ನೋಡ್ತಾರೆ. ಯಾರು ಅಂತಂದರೆ ಅವರ ಅಪ್ಪಂದಿರುತ್ತಲ್ಲ, ಅಪ್ಪಂದಿಗೆ ಸಂಬಂಧಿಕರು ಇರ್ತಾರಲ್ವ ಅವರೆಲ್ಲ, ಅವ್ರ ಅಪ್ಪಂಗೆ ಜವಾಬ್ದಾರಿ ಇಲ್ತಾಗ ಇವ್ರು ಯಾವ ಲೆಕ್ಕ ನಮಗೆ, ಹಳ್ಳಿ ಭಾಷೆಲೆಲ್ಲ ಹೇಳೋದಾದರೆ ಆ ರೀತಿ ಎಲ್ಲ ಹೀನಾಯವಾಗಿ ಕಾಣ್ತಾರೆ, ಹೀನಾಯವಾಗಿ ನೋಡ್ತಾರೆ. ಆ ಮಕ್ಕಳು ಅಲ್ಲಿಂದನೇ ಅವರು ಒಂದು ವಾತಾವರಣ, ಅದಕ್ಕೆ ಬೆಳೆಯೋ ವಾತಾವರಣನೇ ಮಕ್ಕಳಿಗೆ ಖಂಡಿತ ಸಿಗಲ್ಲ, ಆಯಿತಾ. ಅಲ್ಲಿಂದನೂ ಅವರು ಎಲ್ಲ ಅವಮಾನ ಎಲ್ಲ ಸಹಿಸ್ಕೊಂಬರ್ತಿರ್ತಾರೆ. ನೆಕ್ಸ್ಟ್ ಫ್ಯೂಚರಲ್ಲಿ ಏನಾಗುತ್ತೆ ಅಂತಂದರೆ, ಹೆಣ್ಮಕ್ಳಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಆ ಕೊಟ್ಟು ಮದುವೆ ಮಾಡಿದ ಮನೇಲೂ ಸಹ ಅವ್ರ ಅಪ್ಪನ ಒಂದು ಬೇಜವಾಬ್ದಾರಿ ಆ ಮಕ್ಕಳಿಗೆ ಕೊಟ್ಟು ಮನೇಲೂ ಸಹ ಅಷ್ಟು ರೆಸ್ಪೆಕ್ಟ್ ಅನ್ನೋದು ಖಂಡಿತ ಸಿಗೋಲ್ಲ. ಇದನ್ನು ಬಾಯಿ ಬಿಟ್ಟು ಎಷ್ಟೋ ಜನ ಹೇಳ್ಕೊಂಡಲ್ಲೇ ಇರ್ಬೋದು. ನಾನು ನಡೆಯೋ ವಿಷಯ ಡೈರೆಕ್ಟಾಗಿ ನಾನು ಇರೋ ವಿಷಯ ನಾನು ಹೇಳ್ತಾ ಇದ್ದೀನಿ. ಏಕೆಂದರೆ ಇದು ಎಷ್ಟೋ ಹೆಣ್ಮಕ್ಳುಗಳ ಕತೆ ಆಗಿರುತ್ತೆ. ಇದರಿಂದ ಎಷ್ಟು ನೊಂದಿರ್ತಾರೆ ಅಂತಂತಂದರೆ, ನೆಕ್ಸ್ಟು ಅವರು ಒಂದು ಬೇಜವಾಬ್ದಾರಿ, ತಂದೆ ಒಂದು ಬೇಜವಾಬ್ದಾರಿ, ಹೆಂಡತಿ ಮಕ್ಕಳು, ನೆಕ್ಸ್ಟು ಅವ್ರ ಮೊಮ್ಮಕ್ಳಿಗೂ ಸಹ ತಾಕೋ ರೀತಿ ಆಗುತ್ತೆ. ಈಗ ಗಂಡು ಮಕ್ಕಳಾದರೆ ಹೆಂಗೋ ಬಿಡಿಯತ್ಲಾಗ ನೆಕ್ಸ್ಟ್ ಅವ್ರು ಮಾಡ್ಕೊಂತಾರೆ, ಅದು ಆಗೋಗುತ್ತೆ. ಬಟ್ ಹೆಣ್ಮಕ್ಳಿದ್ದವ್ರದ್ದು ಈ ಥರ ಬೇಜವಾಬ್ದಾರಿ ತಂದೆಗಳಿದ್ರೆ ಏನು ಮಾಡಬೇಕಾ ಹೆಣ್ಮಕ್ಳು? ಕೊಟ್ಟ ಮೇಲೆ ಈ ಕಡೆ ಇವ್ರನ್ನೂ ನೋಡ್ಕೊಬೇಕು, ಆ ಕಡೆ ಅವ್ರನ್ನೂ ಅತ್ತೆ ಮಾವದಿರನ್ನು ನೋಡ್ಕೊಳ್ಳೋಂಥ ಪರಿಸ್ಥಿತಿ ಇರುತ್ತೆ. ಅವಾಗ ಅವ್ರು ಏನು ಮಾಡಬೇಕು ಹೇಳ್ರಿ? ಈಗ ಆ ಮಕ್ಕಳು ಏನಾದರೂ ಬಂದು ಇಲ್ಲಿ ಎಲ್ಲ ನೋಡ್ಕೊಳಕ್ಕೆ ಹೋದರೆ ಅಲ್ಲಿ ಅವರ ಮಕ್ಕಳು ಹೆಂಡತಿ ಅವ್ರ ಗಂಡಂದಿರೋ ಮಕ್ಕಳನ್ನ ನೋಡ್ಕೊಳ್ಳೋಂಥ ಬಿಟ್ಟು ನೋಡ್ಕೊಂಬರೋಕ್ಕಾಗಲ್ಲ. ಬಟ್ ಇಲ್ಲಿ ತಗೊಳಕ್ಕೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ಹೋದಾಗ ಅವ್ರಿಗೆ ಯಾರೂ ಸಪೋರ್ಟ್ ಮಾಡೋಕ್ಕಿರಲ್ಲ. ಏಕೆಂದರೆ ನಿಜ ಅವರೊಬ್ಬರದ್ದು ಬೇಜವಾಬ್ದಾರಿಯಿಂದ ಹೇಳಿದ್ನಲ್ಲ ನಾನು, ಅವ್ರ ಸುತ್ತಮುತ್ತಲಿರೋರೆಲ್ಲ ಅವ್ರನ್ನ ಯಾವ ರೀತಿ ಅಂತಂದರೆ ಹೇಳಕ್ಕೆ ತೀರ್ದು ಇವರಿಂದ ಏನು ಮಾಡ್ಕೊಳಕ್ಕಾಗುತ್ತೆ ಅನ್ನೋ ಪರಿಸ್ಥಿತಿ, ಅಂಥ ಪರಿಸ್ಥಿತಿ ತಗೊಂಬಂದು ಇಟ್ಟಿರ್ತಾರೆ ಅವರು ಅಸಹಾಯಕತೆನ ನೋಡಿಕೊಂಡು. ಹಾಗಾಗಿ ಹೆಣ್ಮಕ್ಳಿಗೆ ಏನು ಮಾಡಬೇಕು, ಏನು ಮಾಡಿದ್ರೆ ಸರಿ ಆಗುತ್ತೆ ಅಂತ ಯೋಚನೆ ಮಾಡೋದ್ರಲ್ಲಿ ಜೀವನ ಕಳೆದೋಗುತ್ತೆ. ಅಲ್ಲೂ ನೆಮ್ಮದಿ ಇರೋಕ್ಕಾಗಲ್ಲ. ಏಕೆಂತಂದರೆ ನಾನು ಹೆಣ್ಮಕ್ಳು ವಿಷಯ ಮಾತಾಡ್ತಿರೋದು.
ಏಕೆಂತಂದರೆ ಅಲ್ಲಿದ್ದಾಗ ಈಗ ಜನಗಳು ಆಡ್ಕೊಳ್ತಾರೆ, ಏನಂತ ಆಡ್ಕೊಳ್ತಾರೆ, ಅಯ್ಯೋ ಇವರು ಆಸ್ತಿ ಅಂದರೆ ಬೇಕು ಅವ್ರಿಗೆ, ಅವರಪ್ಪ ಅವ್ರ ಮನೆ ಆಸ್ತಿ, ಬಟ್ ನೋಡ್ಕೊಳ್ಳಲ್ಲ ಯಾರನ್ನ ಅವ್ರ ಅಪ್ಪ ಅಮ್ಮನ ಕೊನೆಗಾಲದಲ್ಲಿ ನೋಡ್ಕೊಳ್ಳಿಲ್ಲ ಅಂತಂದರೆ. ಏನಕ್ಕೆ ನೋಡ್ಕೊಳ್ಳಿಲ್ಲ ಅಂತ ಜನಗಳಿಗಾರು ಸಮಾಜಕ್ಕಾರು ಅಂಜಿ ಅವ್ರು ನೋಡ್ಕೊಬೇಕಾಗುತ್ತೆ. ಅಂಜಿ ನೋಡ್ಕೊಳ್ಳೋಕ್ಕೆ ಹೋಗಲಿ, ಅವ್ರೇನಾದ್ರು ಕೆಲ್ಸಕ್ಕೆ ಹೋಗ್ತಿದ್ರೆ ಆ ಮಕ್ಕಳು ಓಕೆ ಪರವಾಗಿಲ್ಲ, ಬಟ್ ಅವರು ಮನೇಲಿರೋದಾದರೆ ಯಾವ ರೀತಿ ನೋಡ್ಕೊಬೇಕಾಗುತ್ತೆ ಹೇಳ್ರಿ ನೋಡೋಣ. ಹೆಂಗೆ ಅಂತಂದರೆ ಇಲ್ಲಿ ಕ್ವಶನ್ ಮಾಡ್ತಿದ್ದೀನಿ ಅಂತಲ್ಲ, ಆ ಮಕ್ಕಳು ಇಕ್ಕಟ್ಟಿನ ಪರಿಸ್ಥಿತಿಗೆ ಹೆಂಗೆ ಸಿಗಾಕಂತಾರೆ ಅಂತಂದರೆ, ಈಗ ಅವ್ರದ್ದಿದ್ದು ಅವ್ರ ಜಮೀನಿದ್ದು, ನಾನು ಹಳ್ಳಿ ಜೀವನದಲ್ಲಿ ನಾನು ಹೇಳ್ತಿರೋದು, ಅವ್ರದನ್ನು ಅವ್ರು ಅನುಭವಿಸ್ದಲ್ಲೇ ಅವರೇ ಎಲ್ಲ ಬೇರೆಯವ್ರಿಗೆಲ್ಲ ಹಂಚಿ ಪಾಪ ಮಕ್ಕಳ ಮೇಲೆ ಒತ್ತಡ ಹಾಕಿದಾಗ ಆ ಮಕ್ಕಳು ಬಂದಿಲ್ಲಿ ಮಾಡೋಕ್ಕೂ ಆಗಲ್ಲ, ಅವ್ರದ್ದು ಎಲ್ಲಿದೆ ಆಸ್ತಿ ಹುಡ್ಕೊಳ್ಳೋಕ್ಕೂ ಆಗಿದಂಥ ಪರಿಸ್ಥಿತಿ. ಯಾಕೆಂತಂದರೆ ಈಗ ಯಾವುದು ಒಂದಿನದಲ್ಲಿ ಮುಗಿಯೋಂಥದ್ದೇ ಪ್ರೋಸೆಸ್ ಅಲ್ಲ ಜಮೀನಿಂದು. ಹೋಗಲಿ ಜಮೀನು ಏನಾದರೂ ನೋಡ್ಕೊಂಡು ಅವ್ರಿಗೆ ಏನಾದರೂ ಹೆಲ್ಪ್ ಮಾಡೋಣ ಅಂತಂದರೆ, ಇನ್ನು ವೈಯಕ್ತಿಕವಾಗಿ ಹೆಲ್ಪ್ ಮಾಡೋದಕ್ಕೆ ಎಲ್ಲದೂ ಇವಾಗ ಅವ್ರ ದುಡಿಮೆ ಅವ್ರಿದಾಗಿರುತ್ತೆ. ಯಾಕೆಂದರೆ ಯಾರೂ ಅಷ್ಟೇ, ಯಾರು ಇದರಿಂದನೋ ಒಂದೇನು ಇದಿಲ್ದಲ್ಲೇ ಎಕ್ಸ್ಪೆಕ್ಟ್ ಇಲ್ದಲ್ಲೇ ಯಾರು ಸಹಾಯ ಮಾಡೋಕ್ಕೆ ಒಪ್ಪಲ್ಲ. ಇದು ಓಪನ್ನಾಗಿ ಹೇಳ್ತಿರೋದು. ಅಂಥವರು ನೋಡ್ಕೊಳಕ್ಕೆ ಸಿಗೋದು ಕೋಟಿಗೊಬ್ಬರು ಅಂತ ಅನಿಸುತ್ತೆ, ಲಕ್ಷಕ್ಕೊಬ್ಬರು ಕೋಟಿಗೊಬ್ಬರು, ನಿಜ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರದ್ದು ಒತ್ತಡ ಇರುತ್ತೆ. ಈಗ ಇವರಂತೂ ಈ ಜವಾಬ್ದಾರಿ ಇಲ್ಲದೆ ತಂದೆ ಆಗಿರ್ತಾರೆ ಅಂತಂದರೆ, ಯಾರೋ ಬಂದು ಅಳಿಮೈನೂ ಆಗಿರಲ್ವಲ್ಲ, ಅವ್ರ ಹೆಂಡತಿ ಮಕ್ಳಿಗೆ ಅವ್ರ ಜವಾಬ್ದಾರಿ ಆಗಿರ್ತಾರೆ. ಈಗ ಎಲ್ಲರೂ ಒಂದೇ ಥರ ಇವ್ರ ಥರ ಇರಲ್ವಲ್ಲ, ಹಾಗಾಗಿ ಅವ್ರದ್ದನ್ನೇ ನೋಡ್ಕೊಳಕ್ಕಾಗುತ್ತೆ. ಅವ್ರ ತಂದೆ ತಾಯಿ ಇರ್ತಾರೆ, ಅವರು ನೋಡ್ಕೊಳಕ್ಕಾಗುತ್ತೆ. ಇದರಲ್ಲಿ ಯಾವ ಹೆಣ್ಮಕ್ಳು ಬ್ಲೇಮ್ ಮಾಡಬೇಕು? ಈಗ ತಂದೆ ತಾಯಿ ತಪ್ಪು ಅಂತಲೇ ಇದರಲ್ಲಿ ಜವಾಬ್ದಾರಿ ಇಲ್ಲದ್ರೆ ತಂದೆ ತಪ್ಪು ಅಂತಲೇ ಇಲ್ಲ ಮಕ್ಕಳು ತಪ್ಪು ಅಂತ ಬ್ಲೇಮ್ ಮಾಡೋಕ್ಕಾಗುತ್ತೆ. ಈ ರೀತಿ ಒಂದು ಒತ್ತಡದಲ್ಲಿ ಸಿಕ್ಕಿ ಆ ಹೆಣ್ಮಕ್ಳ ಜೀವನ ಖಂಡಿತ ಆವಾಗ ಅನ್ಸುತ್ತೆ ಆ ಹೆಣ್ಮಕ್ಳಿಗೆ, ಎಂತನೋ ಒಬ್ಬ ತಮ್ಮನೋ ಅಣ್ಣನೋ ಒಬ್ಬ ಅವ್ನು ಕುರುಡನೋ ಕುಂಟನೋ ಕುಡುಕೋನೋ ಯಾರೋ ಒಬ್ಬ ನನಗೂ ಒಬ್ಬ ತಮ್ಮ ಇರಬೇಕಿತ್ತು, ನನ್ನ ತವ್ರ ಮನೆಯವ್ರು ನೋಡ್ಕೊಬೇಕಿತ್ತು ಅಂತ ಖಂಡಿತ ಅನಿಸುತ್ತೆ. ಎಷ್ಟೋ ಜನಗಳ ಮನೆ ಕತೆ ಇದು. ನಾನು ಇಲ್ಲಿ ಆ ರೀತಿ ನಡೀತಿರೋದನ್ನೇ ನಾನು ಹೇಳ್ತಿರೋದು. ಅದಕ್ಕೆ ನಾನು ಇಲ್ಲಿ ಹೇಳ್ತಿರೋದು ಅಷ್ಟೇ, ಯಾರಾದರೂ ನೋಡ್ತಿರೋ ಅಂತಹ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ, ನೀವು ನಿಮ್ಮಿಂದ ನೀವೇನೂ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ನಿಮ್ಮ ಮದುವೆ ಆಗೋದಕ್ಕಿಂತ ಮೊದಲು ನಿಮ್ಮ ಮನೆಗಳಿಗೆ ನೀವು ಅವ್ರಿಗೊಂದು ಸೇಫ್ಟಿಯಿಂದ ನೀವು ಖಂಡಿತ ಮಾಡಿಕೊಡಿ. ಯಾಕೆಂತಂದರೆ ಅದು ನಾನು ಹೇಳ್ತಿರೋದು, ನೀವು ದುಡ್ಡು ಕೊಡಿ ನೀವು ನೋಡ್ಕೊಳ್ಳಿಯಿಂದ ನಾನು ಪರ್ಪಸ್ಸಿಗೆ ನಾನು ಹೇಳ್ತಿಲ್ಲ, ಅವ್ರದ್ರಲ್ಲೇ ಅವ್ರಿಗೊಂದು ಸೇಫ್ಟಿ ಮಾಡಿಕೊಡಿ. ಇದು ಮದುವೆ ಆದಮೇಲೆ ಯಾವುದೇ ಕಾರಣಕ್ಕೂ ಮಾಡೋಂಥ ಪ್ರೊಸೆಸ್ ಅಲ್ಲ. ನನಗೆ ಕೆಲವೊಂದು ಅನುಭವದ ಮೇಲೂ ಹೇಳ್ತಾ ಇದ್ದೀನಿ. ಯಾಕೆ ಅಂತಂತಂದರೆ, ನನ್ನ ಇವು ಹಳ್ಳಿ ಕಿಲಿಗಳಲ್ಲಿ ಜಮೀನು ಅನ್ನೋದು ಒಂದು ದಿನಕ್ಕಲ್ಲ ಮುಗಿಯೋದು. 1 ವರ್ಷ ಆದರೂ ಆಗಲ್ಲ, 2 ವರ್ಷ ಆದರೂ ಆಗಲ್ಲ, 3 ವರ್ಷ ಆದರೂ ಆಗಲ್ಲ. ಅಂಥ ಪರಿಸ್ಥಿತಿಗಳು ಅವ್ರ ಜಮೀನೆಲ್ಲ ಇದೆ. ಹಂಗಾಗಿ ನೀವು ಜವಾಬ್ದಾರಿ, ನಾನು ಕಾಲೇಜಿಗೆ ಹೋಗಿದ್ದೀನಿ, ನಾನು ಕಾಲೇಜ್ ಲೈಫ್ ನೋಡಿದ್ದೀನಿ, ಎಲ್ಲದೂ ನೋಡಿದ್ದೀನಿ, ಮದುವೆನೂ ಆಗಿದ್ದೀನಿ. ಬಟ್ ಇವಾಗ ಈ ಮಾತು ಯಾವುದೋ ಯಂಗ್ಸ್ಟರ್ಸ್ಗಳಿಗೆ ನಾನು ಹೇಳ್ತಿದ್ದೀನಿ, ನೀವು ಕಾಲೇಜಿಗೆ ಹೋದ್ರೂ ಪರವಾಗಿಲ್ಲ, ನೀವು ಓದಿದ್ರೂ ಪರವಾಗಿಲ್ಲ, ನೀವು ಕೆಲ್ಸಕ್ಕೆ ಹೋಗ್ತಿದ್ರೂ ಪರವಾಗಿಲ್ಲ. ಈ ಮಾತೇನು ಕೇಳ್ತಾ ಇದ್ದೀನಿ ಅಂತಂತಂದರೆ, ನೀವು ಆ ಹಂತದಲ್ಲೇ ನೀವು ನೆಕ್ಸ್ಟ್ ನಿಮ್ಮ ಜೀವನ ಕಟ್ಕೊಬೇಕಾದ್ರೆ ಸಫರ್ ಆಗೋದಕ್ಕಿಂತ ಮೊದಲು ನಿಮ್ಮ ತವ್ರ ಮನೇಲಿದ್ದಾಗಲೇ ನೀವು, ಇಲ್ಲ ಗಂಡು ಮಕ್ಕಳಾಗಿದ್ದರೆ ನಿಮ್ಮ ಮದುವೆಗಿನ ಮೊದಲೇ ನೀವು ನಿಮ್ಮ ಕಾಲೇಜ್ ಲೈಫಲ್ಲೇ ಸ್ವಲ್ಪ ಮನೆ ಜವಾಬ್ದಾರಿ, ನಂಗೆ ಅಂಥ ಜವಾಬ್ದಾರಿ ಇಲ್ದಿರೋ ತಂದೆಗಳಿದ್ದಾರೆ ಅಂತ ಅಂದಾಗ ನಾವು ಜವಾಬ್ದಾರಿ ತೊಗೊಬೇಕು. ನಾವು ಅವರಂತೆ ಹೋಗೋದಕ್ಕಿಂತ ಮೊದಲು ಸ್ವಲ್ಪ ಬುದ್ಧಿವಂತಿಕೆನ ಉಪಯೋಗಿಸಿ ನಾಳೆ ದಿನ ನಮ್ಮ ಪರಿಸ್ಥಿತಿ ನೆಕ್ಸ್ಟ್ ನಮ್ಮ ನನ್ನ ಜೊತೆಲಿರೋ ಅಕ್ಕ ತಂಗಿಗಾಗಲಿ, ಇಲ್ಲ ನೆಕ್ಸ್ಟ್ ನನ್ನ ಅಣ್ಣ ತಮ್ಮಂದಿರಿಗಾಗಲಿ, ಇದರಲ್ಲೇನು ಹೆಣ್ಮಕ್ಳು ಮಾಡಬಾರ್ದಂತ ಇಲ್ಲ ಗಂಡು ಮಕ್ಕಳು ಮಾಡಬಾರ್ದು ಅಂತ ಇಲ್ಲ, ಈಗೆಲ್ಲರೂ ಈಕ್ವಲ್ ಅಂತಂದಾಗ ಸ್ವಲ್ಪ ಮನೆ ಮಕ್ಕಳಾದವರು ನೀವು ಚಿಕ್ಕದ್ರಲ್ಲೇ ಸ್ವಲ್ಪ ಜವಾಬ್ದಾರಿನ ತಗೊಳ್ಳಿ. ನೀವು ಯಾವುದ್ರ ಬಗ್ಗೆ ತಗೊಳ್ಳಿ, ನಿಮ್ಮ ಮನೆ ಬಗ್ಗೆ ತಗೊಳ್ಳಿ. ಯಾಕೆಂತಂದರೆ ನಾಳೆ ದಿನ ನಿಮ್ಮ ಅಮ್ಮಂದಿರು ಸಫರ್ ಪಟ್ಟಂಗೆ ನೆಕ್ಸ್ಟ್ ನಿಮ್ಮ ಫ್ಯೂಚರಲ್ಲಿ ಯಾರು ಸಫರ್ ಪಡೋದು ಬೇಡ. ನಿಮ್ಮ ಅಪ್ಪಂದಿರು ಮಾಡಿರೋದಕ್ಕೆ ನೀವು ಸಫರ್ ಆಗಿದ್ದು ಸಾಕು, ನೆಕ್ಸ್ಟ್ ನಿಮ್ಮ ಮಕ್ಳುಗಳು ಸಫರ್ ಆಗೋದು ಬೇಡ. ಇಲ್ಲಿ ನಾವು ಹೆಂಗೆ ನೀವು ಯೋಚನೆ ಮಾಡಬೇಕು ಅಂತಂದರೆ, ಅದ್ರ ಬಗ್ಗೆ ಅವ್ರು ಅಂಥವ್ರು ಅಂತಲೂ ಯೋಚನೆ ಮಾಡ್ದಲ್ಲೇ, ಹಿಂಗೆ ಮಾಡಿದ್ರು ನಮಗೆ ಅಂತ ಯೋಚನೆ ಮಾಡ್ದಲ್ಲೇ ನೆಕ್ಸ್ಟ್ ಇದು ನಮಗಿನ್ನೂ ಇನ್ನೂ ಕೆಲವರು ಇದಕ್ಕಿಂತನೂ ಕೆಟ್ಟದಾಗಿ ಮಕ್ಕಳನ್ನ ಮನೇನ ನಡೆಸ್ಕೊಂಡು ಹೋಗೋಂಥವ್ರು ಇದ್ದಾರೆ. ಕೆಲವರಿಗೆ ಯಾವುದು ಸಹ ಇರೋದು ಇಲ್ಲ. ಅಂಥವ್ರನ್ನೆಲ್ಲ ನಾವು ನೋಡಿಕೊಂಡು ನೆಕ್ಸ್ಟ್ ನಮಗೆ ಫ್ಯೂಚರಲ್ಲಿ ನಮಗಿನ್ನ ಇನ್ನೂ ಕಷ್ಟದಲ್ಲಿರೋರು ಇದ್ದಾರೆ ಅಂತ ಆ ರೀತಿ ಪಾಸಿಟಿವಲ್ಲಿ ನಾವು ಯೋಚನೆ ಮಾಡಿಕೊಂಡು ನಾವು ಮುಂದೆ ನಾವು ಹೆಂಗೆ ನಡಿಬೇಕಂತಂತಂದರೆ, ಅಂತಹ ಮಕ್ಕಳಿಗೆ ಜವಾಬ್ದಾರಿ ಚಿಕ್ಕ ಏಜಲ್ಲೇ ನಾವು ಜವಾಬ್ದಾರಿ ತೊಗೊಬೇಕಾಗುತ್ತೆ. ಚಿಕ್ಕ ಏಜಲ್ಲಿ ನಾವು ಜವಾಬ್ದಾರಿ ತಗೊಂಡು ಒಂದು ಹಂತವಾಗಿ ನಾವು ಅದನ್ನು ಬದಲಾಯಿಸ್ಕೊಂಡು, ಹೌದು ಇದಕ್ಕೆಲ್ಲದೂ ಖರ್ಚಾಗಲ್ಲ ಅಂತ ನಿಜ ನಾನು ಹೇಳ್ತಿಲ್ಲ. ಪ್ರತಿಯೊಂದಕ್ಕೂ ನೀವು ಹೊರಗಡೆ ಹೋಗ್ತೀವಿ, ನೀವು ಮನೆ ಒಂದು ಇದರಲ್ಲಿ ಸರಿ ಮಾಡ್ತೀವಿ ಅಂತಂದರೆ, ನೀವು ಓದಿನ ಜೊತೆಲಿ 10 ರೂಪಾಯಲ್ಲಿ ಏನೂ ನಡೆಯಲ್ಲ, 1000 ರೂಪಾಯಿಗಳು ದುಡ್ಡು ಬೇಕು, ಒಪ್ಕೊಳ್ತೀನಿ. ಬಟ್ ನೀವು ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ, ನೀವು ಓದಿ ನೀವು ಒಂದು ಇದಕ್ಕೆ ಹಂತಕ್ಕೆ ಹೋಗ್ತೀನಿ ಅಂತ ಅಂದಾಗ, ನೀವು ಯಾರೂ ಸಹ ಮದುವೆಗಿನ ಮೊದಲೇ ನೀವು ನಿಮ್ಮ ಮನೇನ ಎಲ್ಲದನ್ನು ಎಲ್ಲಿ ನಿಮ್ಮ ತಂದೆದೇರು ಎಲ್ಲಿ ಎಡವಿದ್ದಾರೆ ಆ
ಜಾಗದಿಂದ ನೀವು ಹುಡುಕೊಂಡು ನಿಮ್ಮ ಸಂಸಾರಕ್ಕೆ ಒಂದು ಹಂತನ ಕಟ್ಕೊಡಿ. ಯಾಕೆಂತಂದರೆ ನಾನು ಹೇಳ್ತಿದ್ದೀನಿ, ನೆಕ್ಸ್ಟ್ ತುಂಬ ಇದು ಪ್ರಾಬ್ಲಮ್ ಆಗುತ್ತೆ, ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ನೀವು ಗಂಡು ಮಕ್ಕಳಾದರೆ ನಿಮ್ಮ ಮದುವೆಗೆ ನಿಮ್ಮ ಹೆಂಡತಿ ಮಕ್ಳಿಗೂ ಸಹ ಪ್ರಾಬ್ಲಮ್ಮು, ಹೆಣ್ಮಕ್ಳಾದರೆ ನೀವು ಮದುವೆಗೆ ನಿಮ್ಮ ಗಂಡಿರು ನಿಮ್ಮ ಇದಕ್ಕೂ ನಿಮಗೆ ಹೆಣ್ಮಕ್ಳಿಗಂತೂ ನೆಮ್ಮದಿನದೇ ಇರಲ್ಲ. ಯಾಕೆಂದರೆ ಬರೀ ಹೆಣ್ಮಕ್ಳು ಅಂತ ಹೇಳ್ತಾರೆ, ಬಟ್ ಅವ್ರಿಗೆ ಎರಡೆರಡು ಜವಾಬ್ದಾರಿ ಇರುತ್ತೆ. ತಂದೆ ತಾಯಿ ಜವಾಬ್ದಾರಿ ಇರುತ್ತೆ, ಈ ಕಡೆ ಅತ್ತೆ ಮಾವನ ಇದನ್ನ ಅವ್ರನ್ನ ನೋಡ್ಕೊಳ್ಳೋಂಥ ಜವಾಬ್ದಾರಿ ಇರುತ್ತೆ. ಹಂಗಾಗಿ ಅವ್ರ ಮನೆ ಇದು ಆಸ್ತಿ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ತಂದೆ ತಾಯಿ ಯಾರೂ ಇಲ್ಲ ಅಂತಂದಾಗ ಅವ್ರು ನೋಡ್ಕೊಳ್ಳೋಂಥ ಜವಾಬ್ದಾರಿ ಹೆಣ್ಮಕ್ಳದ್ದೇ ಆಗಿರುತ್ತೆ. ಹಾಗಾಗಿ ನೀವು ನಿಮ್ಮ ಕೈಲಿ ಏನಾಗುತ್ತೆ ಬಿಡುತ್ತೋ ಗೊತ್ತಿಲ್ಲ, ನೀವು ಅವ್ರದನ್ನು ಅವ್ರಿಗೆ ದಕ್ಕ ರೀತಿ ಮಾಡಿಕೊಡಿ. ಯಾರಿಗೂ ಬೇರೆಯವರಿಗೆ ಅವಕಾಶ ಬಿಡದಲ್ಲೇ ಅವ್ರಿಗೆ ದಕ್ಕ ಜನ ಸಾವಿರ ಅಂದಿದ್ದ ಜನ ಯಾರು ಸಹ ನಮ್ಮನ್ನು ನೋಡೋಕ್ಕೆ ಬರಲ್ಲ. ಅದನ್ನು ನಾವು ಈ ರೀತಿ ಇದ್ದಾರೆ ಅನ್ನೋದನ್ನ ಅವ್ರನ್ನಂತೂ ನಾವು ಬದಲಾಯಿಸೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಚಿಕ್ಕದ್ರಿಂದನೂ ಅದೇ ರೀತಿ ಇರ್ತಾರೆ. ಈಗ ಅಂಥ ತಂದೆಯನ್ನು ನಾವು ಖಂಡಿತ ನಾವು ಬದಲಾಯಿಸೋಕ್ಕಾಗಲ್ಲ. ಹಾಗಾಗಿ ಹೆಣ್ಮಕ್ಳುಗಳು ನೀವು ಓದಿನ ಜೊತೆ ನಿಮಗೆ ಯಾವಾಗ ಫ್ರೀ ಸಿಗುತ್ತೆ, ಟೈಮ್ ಸಿಗುತ್ತೆ, ಹಾಗಾಗಿ ನೀವು ಹಂತವಾಗಿ ನೀವು ಅದನ್ನು ಬಗೆಹರಿಸ್ಕೊಂಬನ್ನಿ. ಯಾವುದೂ ಬರಲ್ಲ, ಈ ಮೊಬೈಲ್ ಬರಲ್ಲ, ಈ ರೀಲ್ಸ್ ಬರಲ್ಲ, ನಮ್ಮ ಟೈಮ್ ವೇಸ್ಟ್ ಯಾವುದೂ ಸಹ ಬರಲ್ಲ. ಕೊನೆಗೆ ನಾವು ಹೋಗಿದ್ದ ಮನೆಗೆ ನಾವು ಹೆಲ್ಪ್ ಆಗುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ. ಯಾಕೆಂತಂದರೆ ನಾವು ಓದಿದ್ದ ತಕ್ಷಣ ಕೆಲ್ಸಕ್ಕೆ ಹೋಗ್ತೀವಿ ಅನ್ನೋ ಮಾತು ಸಹ ಕೆಲವೊಂದು ಮದುವೆ ಆದ ಮೇಲೆ ಹೆಣ್ಮಕ್ಳಿಗೆ ಅದು ಸುಳ್ಳು ಆಗಿರುತ್ತೆ. ಹಾಗಾಗಿ ಆ ಜವಾಬ್ದಾರಿನ ನೀವು ನೆಕ್ಸ್ಟ್ ನಿಮ್ಮ ಮನೇಲಿ ನೀವು ಹುಟ್ಟೋ ಮಕ್ಕಳಿಗೆ ಕೊಡ್ದಲ್ಲೇ ನೀವೇ ಸಹ ನಿಮ್ಮನೆ ಜವಾಬ್ದಾರಿಗಳನ್ನ ನೀವು ಹೊತ್ಕೊಂಡು ಒಂದು ಹಂತವಾಗಿ ನೀವು ಒಂದು ಬಗೆಹರಿಸಿಕೊಟ್ಟು ಬನ್ನಿ. ಆದರೆ ಜವಾಬ್ದಾರಿಗಳನ್ನ ನೀವು ಒಬ್ಬರೇ ತಗೊಳ್ಳಿ ಅಂತ ಹೇಳ್ತೀರಾ. ನಿಮ್ಮ ಮನೇಲಿ ಇದ್ದರೆ ಇನ್ನೊಬ್ರು ಅಕ್ಕನ ತಮ್ಮನ ತಂಗಿನ ಯಾರಿರ್ತಾರೆ ಅವ್ರಿಗೂ ಸಹ ಆ ಜವಾಬ್ದಾರಿ ಗೊತ್ತಾಗೋ ರೀತಿಯಲ್ಲಿ ನೀವು ಒಬ್ಬರು ಬದಲಾದರೆ ಅವ್ರು ಖಂಡಿತ ಅವ್ರಿಗೂ ಬದಲಾಗ್ತಾರೆ. ಅವರಿಗೂ ತಿಳಿಸಿ ಹೇಳಿ ನೀವು ನಿಮ್ಮನೆ ಸಮಸ್ಯೆನ ಬಗೆಹರಿಸ್ಕೊಂಡು ಬನ್ನಿ. ಅಂಥ ವ್ಯಕ್ತಿಗಳು ನಾವು ಯಾವತ್ತೂ ಖಂಡಿತ ನಮ್ಮ ಜೀವನದಲ್ಲಿ ನೆಕ್ಸ್ಟು ಬದಲಾಯಿಸೋಕ್ಕಂತ ಹೋಗಲ್ಲ. ಯಾಕೆಂದರೆ ಅವರು ಆವಾಗಲೇ ಗಿಡವಾಗಿ ಬಗ್ಗಿಲ್ಲಿದ್ದು ಮರವಾಗಿ ಬಗ್ಗುತ್ತೆ ಅನ್ನೋದು ಮಾತು ಸುಳ್ಳು. ಹಾಗಾಗಿ ಅದ್ರ ಬಗ್ಗೆ ನಾವು ಯೋಚನೆ ಬಿಟ್ಟು ನೀವು ಒಂದು ಏಜ್ ಇದ್ದವಾಗಲೇ ಮಾಡಿಬಿಡಿ ದಯವಿಟ್ಟು. ಇದು ನನ್ನ ಸಲಹೆ. ಯಾಕೆಂತಂದರೆ ನಾನು ಒಬ್ಬಳು ಗ್ರಾಮೀಣ ಭಾಗದ ಹುಡುಗಿಯಾಗಿ ಹೇಳ್ತಿರೋದು. ನಾಳೆ ದಿನ ಯಾರೂ ಸಹ ಈಗ ಅಷ್ಟೆಲ್ಲ ಸಫರ್ ಪಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾನು ಅನುಭವಗಳನ್ನ ಹಂಚ್ಕೊಳ್ತಿರೋದು. ನಾನು ಇಲ್ಲೇನೂ ಹಂಚ್ಕೊಳ್ತಿಲ್ಲ. ಇದು ತುಂಬ ವಾಸ್ತವ. ಏಕೆಂತಂದರೆ ನಾನು ಈ ರೀತಿ ನಾನು ಹೇಳೋ ಅಂಥ ಮಾತುಗಳು ಕೆಲವರು ಎಲ್ಲ ಸಾಮಾನ್ಯ ಜೀವನದಲ್ಲಿ ನಡೆದಿರ್ತವೆ. ಬಟ್ ಯಾರೂ ನಾವು ಮಾಡ್ತಿರೋ ವಿಡಿಯೋನೂ ನೋಡಲ್ಲ. ಅಂದರೆ ಎಲ್ಲದಿಗೂ ಯಾವ ರೀತಿ ಬೇಕಂತಂದರೆ ಈಗಿನ ಪ್ರೆಸೆಂಟ್ ಕಂಡೀಷನ್ ಪ್ರಪಂಚ ಹೆಂಗಿರುತ್ತೆ ಹಂಗೆ ಓಡ್ತಾರೆ. ಬಟ್ ಏನೇ ಪ್ರಪಂಚ ಮುಂದಕ್ಕೆ ಹೋದ್ರೂ ನಮ್ಮ ಮೂಲ ನಮ್ಮ ವಾಸ್ತವನ ಹುಡ್ಕೊಂಡ್ಲೇಬೇಕಾಗುತ್ತೆ. ಯಾವುದು ಇವಾಗಿನ ಇದು ನಮಗೆ ಬರಲ್ಲ. ನಮಗೆ ಬರೋದು ನಮ್ಮ ಕೊನೆಗೆ ನಮ್ಮದು ಏನಿರುತ್ತೆ ನಮ್ಮ ಮೂಲ, ನಮ್ಮ ಕುಟುಂಬದ ಮೂಲ ಹುಡ್ಕೊಬೇಕು. ಅದಕ್ಕೆ ನಾವು ಏನು ನೆಮ್ಮದಿ ಹುಡ್ಕೊಬೇಕು, ಎಲ್ಲ ಹುಡ್ಕೊಬೇಕು. ಅದರಿಂದ ನೀವು ನಿಮ್ಮ ಕುಟುಂಬಕ್ಕೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ಮಾಡಿ. ಅದನ್ನು ಬಿಟ್ಟು ನೆಕ್ಸ್ಟ್ ನಿಮ್ಮ ಮಕ್ಕಳವ್ರಿಗೂ ಸಹ ಸಫರ್ ಪಡೋ ರೀತಿ ಯಾರೂ ಸಹ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಮನಸ್ಸಿಗೆ ಇದು ನಿಜ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.